आत्मीय एच 16 न्यूज़ अर्थात ही चिदराम के स्वागत ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಸವರ್ ಆತ್ಮೀಯರೇ ನಮ್ಮ ಮಾನ್ಯ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಅಂದರೆ ನಮ್ಮ ಗವಾಯಿ ಅವ್ರ ಮೇಲೆ BR ಗವಾಯಿ ಅವ್ರ ಮೇಲೆ ಏನು ಮೊನ್ನೆ ಆಕ್ರಮಣ ಆಗಿತ್ತು ಶೋದಿಂದ ಅದು ಇಡೀ ದೇಶ ತುಂಬ ನಿಧಾನಕ್ಕೆ ಆವರಿಸ್ಕೊಳ್ತಾ ಇದೆ. ಅದು ಅನಿವಾರ್ಯತ್ತ ಸನಾತನಿ ವಕೀಲಗ ರಾಕೇಶ್ ಅನ್ನೋರು ವಯಸ್ಸು 71 ಆಗ್ಯದ. ಒಂದು ಸಾಮಾನ್ಯ ತಿಳುವಳಿಕೆ ಆದರೂ ಬೇಕಲ್ಲ. ಅವ್ರ ಅಭಿಪ್ರಾಯ ಅವರು ಹೇಳಿದಾರಪ್ಪ. ಅನೇಕರು ಅವ್ರ ಅಭಿಪ್ರಾಯದಲ್ಲಿ ಬದುಕ್ತಾ ಇದ್ದಾರೆ. ದೇಶ ಒಬ್ಬರದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಬೇರೆ ಬೇರೆ ಜಾತಿ ಧರ್ಮ ಸಾಕಷ್ಟಿದ್ದಾಗಲ್ಲ. ಚಾರ್ವಾಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ, ನಂಬದವ್ರು ಇದ್ದಾರೆ, ನಾಸ್ತಿಕರಿದ್ದಾರೆ, ಆಸ್ತಿಕರಿದ್ದಾರೆ. ಇವರೆಲ್ಲರೂ ಕೂಡಿಕೊಂಡು ಬಂದಂಥದ್ದು ಒಂದು ನದಿ ದಂಡಿ ಮೇಲೆ ಬಂದಂಥದ್ದು. ಇದು ಕೇವಲ ಹಿಂದುತ್ವ ನೆಲೆಗಟ್ಟಿನಲ್ಲಿ ಇವತ್ತು ಪ್ರತಿಯೊಂದಕ್ಕೆಲ್ಲ ವಿರೋಧ ಮಾಡುವಂಥದ್ದು, ಅದನ್ನು ಒಂದು ಹಿಂಸಾ ರೂಪಕ್ಕೆ ಒಂದು ನಿಲ್ಲಿಸುವಂಥದ್ದು, ಪ್ರತಿಭಟನೆಯಾದ ಮತ್ತೆ ಉಗ್ರ ಒಂದು ರಕ್ತದ ಕಾವಲಿ ಹರಿಸುವಷ್ಟು ನಡೆಯುವಂಥದ್ದು. ಅದೇ ಕಾಲಕ್ಕೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಯಾಕ್ರಿ ಈ ಸನಾತನಿಗಳಿಗೆ ಈ ಒಂದು ನಮ್ಮ ದಲಿತ ಸಮುದಾಯ ಕಂಡ್ರೆ ಅಥವಾ ಇವತ್ತಿನ ST ಸಮುದಾಯ ಕಂಡ್ರೆ ಅಥವಾ ಕೆಳಜಾತಿ ಕಂಡ್ರೆ OBC ಕಂಡ್ರೆ ಯಾಕೆ ಸಂಕಟ ಅಂತ? ಯಾಕ್ರಿ ಅವರು ಇಲ್ಲೇ ಬದುಕೋರು, ಇಲ್ಲೇ ಅವ್ರು ಇದ್ದಾರೆ ಅಂತ ತಿಳ್ಕೊಂಡು ಇವತ್ತು ಸಮಾಜ ರಚನೆ ಅದ. ಕೆಳಹಂತ ಜನ ಇರೋದರಿಂದಾಗಿ ಇವತ್ತೆಲ್ಲ ನೀವು ಮೇಲ್ವರ್ಗೀಯ ಜನದನ್ನು ಆರಾಮಾಗಿದ್ದೀರಿ, ನಿಮ್ಮದೆಲ್ಲ ಸ್ವಚ್ಛ ಇಟ್ಕೊಂಡು ಮಾಡಿಕೊಂಡು ಅವ್ರ ಬಗ್ಗೆ ಯಾಕೆ ಅದು ಕೇಳರಮಿ ಅಂತ. ಅವರು ಆ ಪೋಸ್ಟ್ಗೆ ಹೋಗ್ಬೇಕಾದ್ರೆ ತಮ್ಮ ಸ್ವಬಲದಿಂದ ದುಡಿದು ಹಾರ್ಡ್ ವರ್ಕ್ ಮಾಡಿ ಮೇಲೆ ಹೋದಂಥವ್ರು ನಾವು ಹೆಮ್ಮೆ ಪಡಬೇಕಾದಂಥದ್ದು. ನಾವು ಇಲ್ಲಿವರೆಗೆ ಇನ್ನೂ ಯಾವ ಯುಗದಲ್ಲಿದ್ದೀವಿ ಅಂತ. ಇದು ಇವತ್ತು ಪ್ರತಿಭಟನಾ ರೂಪದಲ್ಲಿ ಇಡೀ ದೇಶವ್ಯಾಪಿ ಆಗಲಿಕ್ಕತ್ತದ. ಮತ್ತು ಒಂದು ರೀತಿಯಿಂದ ಇದೇನ ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ಈ OBC